ಇನ್ನು ನಮ್ಮ ವ್ಯವಸ್ಥೆಯ ಎಡವಟ್ಟಿನಿಂದಾಗಿ 11 ಮಂದಿ ಅಮಾಯಕರು ಉಸಿರು ಚೆಲ್ಲಿದ್ದಾರೆ. ಇದೇ ಕಾರಣಕ್ಕಾಗಿ ಈಗ ಆರ್ಸಿಬಿ ಮೇಲೆ ಗೂಬೆ ಕೂರಿಸೋ ಕೆಲಸ ಆಗ್ತಾ ಇದೆ ಅನ್ನೋ ಆರೋಪನೂ ಕೇಳಿ ಬರ್ತಾ ಇದೆ. ಯಾವ ಮಟ್ಟಿಗೆ ಅಂತಂದ್ರೆ ಇವತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಆರ್ಸಿಬಿಯ ಈ ಮಾರ್ಕೆಟಿಂಗ್ ಅನ್ನ ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿಯನ್ನ ಕೂಡ ಇವತ್ತು ಅರೆಸ್ಟ್ ಮಾಡಲಾಗಿದೆ. ಇದೇ ವಿಚಾರ ಬಹಳ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪರ ವಿರೋಧದ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಅರೆಸ್ಟ್ ಆಗಿರುವಂತ ವ್ಯಕ್ತಿಯ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಅರೆಸ್ಟ್ ಆಗಿರೋದು, ಕೋರ್ಟ್ಗೂ ಕೂಡ ಈ ವಿಚಾರ ಹೋಗಿದೆ, ಏನಾಗ್ತಾ ಇದೆ ಇದರೊಳಗೆ ಬನ್ನಿ ನೋಡೋಣ. ಘನಘೋರ ದುರಂತದ ಭೀಕರತೆಯ ಹೊಣೆಯನ್ನ ಆರ್ಸಿಬಿಯೂ ಹೊರಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ನ ಮಹಾ ಎಡವಟ್ಟೆ 11 ಜನರ ಬಲಿ ಪಡೆದಿದೆ. ನಿಖಿಲ್ ಸೋಸಲೆ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಆಗಿರೋ ಈತ ಸೋಷಿಯಲ್ ಮೀಡಿಯಾವನ್ನು ಮ್ಯಾನೇಜ್ ಮಾಡ್ತಿದ್ದ. ಈತ ಮಾಡಿರೋ ಮಹಾ ಎಡವಟ್ಟೆ ಭೀಕರತೆಗೆ ಕಾರಣವಾಗಿದೆ. ನೋಡಿ, ಹೀಗೆ ಕೊಹ್ಲಿ ಜೊತೆ ಹೆಜ್ಜೆ ಹಾಕ್ತಿರೋ ಈತ ಸದ್ಯ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿದ್ದಾನೆ. ಇದಕ್ಕೆ ಕಾರಣವೇನೆಂದ್ರೆ ವಿಕ್ಟರಿ ಪರೇಡ್ ಪೋಸ್ಟ್ ಹಾಕಿತ್ತು. ಬೆಂಗಳೂರಿನಲ್ಲಿ ಆರ್ಸಿಬಿ ವಿಕ್ಟರಿ ಪರೇಡ್ ಅಂತ ನಿಖಿಲ್ ಪೋಸ್ಟ್ ಶೇರ್ ಮಾಡಿದ್ದಾನೆ. ಪೊಲೀಸರ ಅನುಮತಿ ಪಡೆಯದೆ ಆರ್ಸಿಬಿ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ನಿಖಿಲ್ ಮಾಹಿತಿ ಹಂಚಿಕೊಂಡಿದ್ದ. ಪೊಲೀಸರು ಅನುಮತಿ ನಿರಾಕರಿಸಿದ ನಂತರವೂ ಮತ್ತೆ ಪೋಸ್ಟ್ ಶೇರ್ ಮಾಡಿದ್ದ. ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಫ್ರೀ ಟಿಕೆಟ್ ಅಂತ ಘೋಷಿಸಿದ್ದ. ಗೇಟ್ ನಂಬರ್ 9, 10ರ ಬಳಿ ಟಿಕೆಟ್ ಸಿಗುತ್ತೆಂದು ಪೋಸ್ಟ್ ಹಂಚಿಕೊಂಡಿದ್ದ. ಆರ್ಸಿಬಿ ಅಧಿಕೃತ ಅಕೌಂಟ್ನಲ್ಲಿ ನಿಖಿಲ್ ಪೋಸ್ಟ್ ಹಾಕಿದ್ರಿಂದ ಲಕ್ಷಾಂತರ ಫ್ಯಾನ್ಸ್ ಸ್ಟೇಡಿಯಂ ಬಳಿ ಲಗ್ಗೆ ಇಟ್ಟಿದ್ರು. ಇತ್ತ ಡಿಎನ್ಎ ಮ್ಯಾನೇಜ್ಮೆಂಟ್ ಸಂಸ್ಥೆ ನಿಖಿಲ್ ಸೂಚನೆಯಂತೆ ವರ್ತಿಸಿತ್ತು. ನಿಖಿಲ್ ಸೋಸಲೆ ಬಂಧನ ಪ್ರಶ್ನಿಸಿ ನಿಖಿಲ್ ಪತ್ನಿ ಮಾಳವಿಕಾ ಹೈಕೋರ್ಟ್ ಮೊರೆ ಹೋಗಿದ್ರು. ನಿಖಿಲ್ ಪರ ಹಿರಿಯ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿದ್ರು. ಕಾನೂನು ಬಾಹಿರವಾಗಿ ಬಂಧಿಸಿದ್ದಾರೆಂದು ವಾದಿಸಿದ್ರು. ಇದಕ್ಕೆ ಬಂಧನ ಕಾನೂನು ಬಾಹಿರವೆಂದು ಹೇಗೆ ಹೇಳುತ್ತೀರಿ ಅಂತ ಜಡ್ಜ್ ಪ್ರಶ್ನಿಸಿದ್ರು. ಹೀಗೆ ವಾದ ಆಲಿಸಿದ ಜಡ್ಜ್ ಜೂನ್ 9ರಂದು ವಿಚಾರಣೆ ಮುಂದೂಡಿ ಆದೇಶಿಸಿದ್ರು. ಬ್ಯೂರೋ ರಿಪೋರ್ಟ್, TV9.